ಬೇಕು, ಸಮಾಜದೊಳಗೆ ಬಡತನ ಹೋಗ್ಬೇಕು, ನಿರುದ್ಯೋಗ ಸಮಸ್ಯೆ ಹೋಗ್ಬೇಕು, ಹೆಣ್ಮಕ್ಳಿಗೆ ಗೌರವಯುತವಾದ ಜೀವನ ಬೇಕು ಅಂತ ಯಾರು ಬಯಸ್ತೀವಿ ಅವ್ರ ನೆನಪು ಮಾಡ್ಕೊಳ್ಳೇಬೇಕು ಅವ್ರನ್ನ. ಆ ಉದ್ದೇಶಕ್ಕೆ ನಾವು ಇವತ್ತು ಎಐಕೆಕೆಎಂಎಸ್ ರೈತ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿಯಿಂದ ಧಾರವಾಡ ತಾಲೂಕಿನ ಮುಗದಾ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರರು ಹಾಗೂ ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್ ರವರ ಹುತಾತ್ಮ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ ಅವರು ಮಾತನಾಡುತ್ತಾ, ಬ್ರಿಟಿಷರ ವಿರುದ್ಧ ಸಮರಶೀಲ ಹೋರಾಟ ಕಟ್ಟಿದ ಪಂಜಾಬಿನ ಸಿಂಹ ಎಂದೇ ಖ್ಯಾತರಾದ ಲಾಲಾ ಲಜಪತ್ ರಾಯ್ ರವರು ಪಗಡಿ ಸಂಬಾಲ್ ಜಟ್ಟ ನೀರಿನ ಕರದ ವಿರುದ್ಧ ರೈತ ಹೋರಾಟ ಸ್ವತಂತ್ರ ಹೋರಾಟದೊಂದಿಗೆ ಬೆಸೆದು ಅಂದು ಹೋರಾಟ ಕಟ್ಟಿದರು. ಇಂದು ರೈತ ಹೋರಾಟವನ್ನು ದೇಶದ ವಿಮೋಚನಾ ಹೋರಾಟವನ್ನಾಗಿ ಬೆಳೆಸುವ ಅವಶ್ಯಕತೆ ಇದೆ ಎಂದು ದೀಪಾ ಧಾರವಾಡ್ ಕರೆ ನೀಡಿದರು. ಏನಂತ ಹೇಳಿದ್ರೆ, ನಾವು ಯಾರು ನೈಜವಾಗಿ ಸಮಾಜದ ಮುಕ್ತಿ ಬೇಕು, ಸಮಾಜದೊಳಗೆ ಬಡತನ ಹೋಗ್ಬೇಕು, ನಿರುದ್ಯೋಗ ಸಮಸ್ಯೆ ಹೋಗ್ಬೇಕು, ಹೆಣ್ಮಕ್ಳಿಗೆ ಗೌರವಯುತವಾದ ಜೀವನ ಬೇಕು ಅಂತ ಯಾರು ಬಯಸ್ತೀವಿ ಅವ್ರ ನೆನಪು ಮಾಡ್ಕೊಳ್ಳೇಬೇಕು ಅವ್ರನ್ನ. ಆ ಉದ್ದೇಶಕ್ಕೆ ನಾವು ಇವತ್ತು ಲಾಲಾ ಲಜಪತ್ ರಾಯ್ನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಜೊತೆಗೆ ಅವರು ರೈತ ಚಳುವಳಿನ ಕಟ್ಟಿದಂತ ರೈತರ ಮುಖಂಡರು ಲಾಲಾ ಲಜಪತ್ ರಾಯ್. ಪಗಡಿ ಸಂಬಾಲ ಜಟ್ಟ ಅಂತ ಹೇಳಿ ಒಂದು ಹೋರಾಟ ನಡೀತತಿ ಬ್ರಿಟಿಷರ ವಿರುದ್ಧ. ಅದು ಕೂಡ ಕುಡಿಯ ನೀರಿನ ಸಂಬಂಧನೇ ಹೋರಾಟ ನಡೆದಿದ್ದು. ಅವಾಗ ದೊಡ್ಡ ಸಂಖ್ಯೆಯಲ್ಲಿ ರೈತರು ಹೋರಾಟಕ್ಕೆ ನಾಯಕತ್ವ ಕೊಟ್ಟಿದ್ದು. ಇತ್ತೀಚೆಗೆ ನಿಮಗೆ ಹೇಳಿದ್ವಿ ಅಜಿತ್ ಸಿಂಗ್ ಅಂತ ಹೇಳಿ ದಿಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶರಣು ಗೋನಾವರ್, ಗ್ರಾಮದ ಮುಖಂಡರಾದ ನಾಗಪ್ಪ, ಮಲ್ಲಪ್ಪ, ರಾಮಣ್ಣ, ಬಸವನಗೌಡ ಪಾಟೀಲ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.